ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ಮ್ಯಾಚ್ ಡಬಲ್ ಎಲ್ಡರ್ ಮ್ಯಾಚ್. ಮೊದಲನೇ ಮ್ಯಾಚ್ GT ವರ್ಸಸ್ DC, ಹಾಗೆ ಎರಡನೇ ಮ್ಯಾಚ್ RR ವರ್ಸಸ್ LSG. ಎರಡು ಮ್ಯಾಚ್ಗಳು ಸಹ ಇವತ್ತು ಹೈ ವೋಲ್ಟೇಜ್ ಆಗಿ ನಡೆಯೋದು. ಏನಕ್ಕಂದ್ರೆ ಇವತ್ತು ನಡೀತಾ ಇರೋದು ಮ್ಯಾಚ್ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್, ಆದ್ರಿಂದ ಇವತ್ತಿನ ಮ್ಯಾಚ್ ಕ್ರೂಷಲ್ ಆಗಿ ಹೋಗುವಂತ ಎಲ್ಲ ಸಾಧ್ಯತೆಗಳಿದೆ. ಯಾವ ರೀತಿ ಒಂದು ಲಾಸ್ಟ್ ಮ್ಯಾಚ್ RR ಅವ್ರದ್ದು ಸೂಪರ್ ಓವರ್ ಆಗಿ ಮ್ಯಾಚ್ ಆ ತರ ಕ್ರೂಷಲ್ ಆಗಿ ಹೋಗಿತ್ತು, ಹಾಗೆ ಇವತ್ತಿನ ಮ್ಯಾಚ್ ಅಷ್ಟು ಕ್ರೂಷಲ್ ಆಗಿ ಹೋಗಲ್ಲ, ಆದ್ರೆ ಒಂದು ಮಿನಿಮಮ್ ಪ್ರಕಾರ ಹೋಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಈ ಸೀಸನ್ IPL ಒಂಥರ ಕಿಕ್ಕೆ ಬಂದಿಲ್ಲ. ಎಲ್ಲರೂ ಸಹ ಮ್ಯಾಚ್ ನ ನೋಡ್ಬೇಕು ಅಂತ ಜೋಶ್ ಬರ್ತಾ ಇತ್ತು ಮೊದ್ಲು. ಇವಾಗ ಆತರ ಜೋಶೇ ಬರ್ತಾ ಇಲ್ಲ. ಏನಂದ್ರೆ IPL ನೋಡೋ ಟೈಮಲ್ಲಿ ಇದು ಬ್ಯಾಟಿಂಗ್ ಫೇವರಬಲ್ ಪಿಚ್ ಅಂತ ಅನ್ಕೊಂಡು ಹೈ ಸ್ಕೋರಿಂಗ್ ಗೇಮ್ ಅಂತ ನೋಡ್ತೀವಿ. ಆದ್ರೆ ಅನ್ಫಾರ್ಚುನೇಟ್ ಆಗಿ ಅಲ್ಲಿ ಬಾಲಿಂಗ್ ಟ್ರ್ಯಾಕ್ ಆಗಿ ಇದ್ರಲ್ಲಿ ಬ್ಯಾಟಿಂಗ್ ಕೊಲಾಪ್ಸ್ ಆಗಿ ಕಮ್ಮಿ ಸ್ಕೋರ್ ಆಗಿ ಬೇಗನೆ ಮ್ಯಾಚ್ ಮುಗ್ದೋಗುತ್ತೆ. ಆದ್ರಿಂದ ಈ ಸೀಸನ್ ಇನ್ನ IPL ಅಷ್ಟೊಂದು ಕಿಕ್ ಸ್ಟಾರ್ಟ್ ಆಗಿಲ್ಲ. ಇನ್ನು ಈ ವಾರದೊಳಗೆ ಫುಲ್ ಹಾಫ್ IPL ಮ್ಯಾಚ್ ನಡೆಯುತ್ತೆ. ಇನ್ನು ಹಾಫ್ IPL ಮ್ಯಾಚ್ ಸ್ಟಾರ್ಟ್ ಆಗುತ್ತಲ್ಲ, ಇನ್ನು ಯಾವ ರೀತಿ ಕಿಕ್ ಕೊಡುತ್ತೆ ಅಂತ ವೇಟ್ ಮಾಡ್ತಾ ಇದ್ದೀನಿ, ನೋಡೋಣ. ಹಾಗೆ ಮೊದಲನೇ ಮ್ಯಾಚ್ಗೆ ಬಂದ್ರೆ GT ವರ್ಸಸ್ DC. ಇದು ನಡೀತಾ ಇರೋದು GT ಅವರ ಹೋಮ್ ಕಂಡೀಷನ್ ಅಹಮದಾಬಾದ್ ಅಲ್ಲಿ. ಈ ಪಿಚ್ ಅಂತೂ ಬ್ಯಾಟರ್ಸ್ಗಳಿಗಂತೂ ಸ್ವರ್ಗ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಹೈ ಸ್ಕೋರಿಂಗ್ ಹೋಗುವಂತ ಎಲ್ಲ ಸಾಧ್ಯತೆಗಳಿದೆ. ಆದ್ರೆ ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಸ್ಟ್ ಮ್ಯಾಚ್ ಯಾವುದೇ ರೀತಿ ಇಲ್ಲಿ ಅಷ್ಟೊಂದು ಕ್ರೂಷಲ್ ಆಗಿ ಹೋಗಿ ಮ್ಯಾಚ್ ಗೆದ್ದಿರೋಂತ ಉದಾಹರಣೆಗಳೇ ಇಲ್ಲ. ಅದಕ್ಕೋಸ್ಕರ ಇವತ್ತಿನ ಈ ಮ್ಯಾಚ್ ಅಷ್ಟೊಂದು ಕ್ರೂಷಲ್ ಆಗಿ ಹೋಗಲ್ಲ ಅಂತ ಅನ್ಕೊಂಡಿದ್ರೆ, ಇದು ಡೇ ಮ್ಯಾಚ್ ಆಗಿರೋ ಕಾರಣ ಅಷ್ಟೊಂದು ಕ್ರೂಷಲ್ ಹೋಗಲ್ಲ. ಹಾಗೆ ಈ ಅಹಮದಾಬಾದ್ ಪಿಚ್ ಅಲ್ಲಿ ಇಲ್ಲಿವರೆಗೂ 38 IPL ಮ್ಯಾಚ್ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 18 ಮ್ಯಾಚಸ್ಗಳನ್ನ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 20 ಮ್ಯಾಚಸ್ಗಳನ್ನ ವಿನ್ ಆಗಿರೋದು. ಎರಡು ಸಹ ಸಿಮಿಲರ್ ಆಗಿ ಇರೋದು. ಇಲ್ಲಿ ಯಾವುದೇ ರೀತಿ ಕ್ರೂಷಲ್ ಆಗಿ ಟಾಸ್ ಇಂಪಾರ್ಟೆಂಟ್ ಆಗಲ್ಲ ಅಂತ ಅನ್ಸುತ್ತೆ. ಆದ್ರೆ ಈ ಪಿಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಕ್ಕೆ ಒಂದು ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ. ಆದ್ರಿಂದ ಟಾಸ್ ಗೆದ್ರೆ ಇಲ್ಲಿ ಚೇಸಿಂಗ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಹಾಗೆ ಇಲ್ಲಿ ಯಾರು ಟಾಸ್ ನ ವಿನ್ ಆಗಿದಾರೋ ಅವರು 17 ಮ್ಯಾಚಸ್ಗಳನ್ನ ವಿನ್ ಆಗಿದ್ರೆ, ಯಾರು ಟಾಸ್ ನ ಸೋತಿದಾರೋ 21 ಮ್ಯಾಚಸ್ಗಳನ್ನ ಗೆದ್ದಿರೋದು. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಕ್ರೂಷಲ್ ಆಗಿ ಟಾಸ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ನಮ್ಗೆ ಟಾಸ್ ಇಂಪ್ಯಾಕ್ಟ್ ಆಗಲ್ಲ ಅಂತ ಅನ್ಸುತ್ತೆ. ಆದ್ರೆ ಈ ಸೀಸನ್ ನೋಡ್ತಾ ಬಂದ್ರೆ ನಮ್ಗೆ ಅಹಮದಾಬಾದ್ ಅಲ್ಲಿ ಆ ತರ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಆ ತರ ಕಂಡೀಷನ್ ಅಲ್ಲ. ಬ್ಯಾಟರ್ಸ್ಗಳು ಒಂದು ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದಾರೆ. ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ, ಸೆಕೆಂಡ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಆರಾಮಾಗಿ ಆಡ್ತಾ ಇದಾರೆ. ಅದರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಟಾಸ್ ವೆರಿ ಕ್ರೂಷಲ್ ಆಗಿ ಹೋಗುತ್ತೆ. ಮಿನಿಮಮ್ ಅಂದ್ರೆ ಈ ಅಹಮದಾಬಾದ್ ಪಿಚ್ ಅಲ್ಲಿ 100% ಅಲ್ಲಿ ಟಾಸ್ ಗೆದ್ರೆ 25% ಆರಾಮಾಗಿ ಮ್ಯಾಚ್ ಅವ್ರ ಕಡೆ ಇದ್ದೇ ಇರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಈ ಅಹಮದಾಬಾದ್ ನ ಆವರೇಜ್ ಸ್ಕೋರ್ ನೋಡ್ತಾ ಬಂದ್ರೆ, ಇದು ಫಸ್ಟ್ ಇನ್ನಿಂಗ್ಸ್ ನ ಆವರೇಜ್ ಸ್ಕೋರ್ 172. ಇದಂತೂ ಬೆಟರ್ ಸ್ಕೋರ್ ಈ ಅಹಮದಾಬಾದ್ ಪಿಚ್ ಅಲ್ಲಿ. ಆದ್ರಿಂದ ಇವತ್ತಿನ ಟಾರ್ಗೆಟ್ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡೋರು ಟಾರ್ಗೆಟ್ ನ ಫಿಕ್ಸ್ ಮಾಡಿದ್ರೆ 200 ಇಲ್ಲ 210 ಈ ತರ ಟಾರ್ಗೆಟ್ ನ ಫಿಕ್ಸ್ ಮಾಡಿ ಬ್ಯಾಟಿಂಗ್ ನ ಆಡ್ತು ಅಂದ್ರೆ ಪಕ್ಕ ಇವತ್ತಿನ ಮ್ಯಾಚ್ ಅವರು ಡಿಫೆಂಡಿಂಗ್ ನ ಮಾಡ್ಬೋದು. ಇಲ್ಲ ಅಂದ್ರೆ ಪಕ್ಕ ಚೇಸಿಂಗ್ ಆಗುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಇಲ್ಲಿವರೆಗೂ GT ಮತ್ತೆ DC ಫೇಸ್ ಟು ಫೇಸ್ ಮ್ಯಾಚಸ್ಗಳು ಆಡಿರೋದು 5 ಮ್ಯಾಚಸ್ಗಳು. ಅದರಲ್ಲಿ GT ಅವರು 2 ಮ್ಯಾಚಸ್ಗಳನ್ನ ಗೆದ್ದಿದ್ರೆ, DC ಅವರೇ 3 ಮ್ಯಾಚಸ್ಗಳನ್ನ ಗೆದ್ದಿರೋದು. ಆದ್ರೆ ಇವಾಗ ಬಂದಿರೋಂತ ಟೀಮ್ ಆಗೋದ್ರಿಂದ ಅಷ್ಟೊಂದು ಮ್ಯಾಚ್ ಇವ್ರ ಮೇಲೆ ಆಡಿಲ್ಲ. ಆದ್ರೆ ಈ ಸೀಸನ್ ಅಲ್ಲಿ ನೋಡ್ತಾ ಬಂದ್ರೆ DC GT ಗಿಂತ ಬೆಟರ್ ಆಗಿ ಕಾಣಿಸ್ತಾ ಇರೋದು. ಬ್ಯಾಟಿಂಗ್ ಆಡೋರು, ಬಾಲಿಂಗ್ ಆಡೋರು ಎರಡರಲ್ಲೂ ಸಹ ಟಾಪ್ ಕ್ವಾಲಿಟಿಯಲ್ಲಿ ಇರೋದು. ಆದ್ರೆ ಹೋಮ್ ಕಂಡೀಷನ್ ಅಂತ ಬಂದಾಗ GT ಅವರು ಒಂದ್ ಸ್ವಲ್ಪ ಡಿಫರೆಂಟ್ ಆಗಿ ಕಾಣಿಸ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ. ಹಾಗೆ ಈ ಅಹಮದಾಬಾದ್ ಪಿಚ್ ರಿಪೋರ್ಟ್ ನ ನೋಡ್ತಾ ಬಂದ್ರೆ, ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ರೆಡ್ ಸಾಯಿಲ್ ಆಗಿರೋ ಕಾರಣ ಬ್ಯಾಟರ್ಸ್ ಗಳು ಸೆಕೆಂಡ್ ಇನ್ನಿಂಗ್ಸ್ ಆಡಕ್ಕೆ ಟ್ರೈ ಮಾಡ್ತಾರೆ. ಯಾವ ಕ್ಯಾಪ್ಟನ್ ಇಲ್ಲಿ ಟಾಸ್ ಗೆದ್ರೆ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಕ್ಕೆ ನೋಡಲ್ಲ. ಏನಕ್ಕಂದ್ರೆ ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಒಂದು ಸ್ವಲ್ಪ ಸ್ಲೋ ವಿಕೆಟ್ ಆಗಿರುತ್ತೆ. ಅವಾಗ ಬಾಲ್ ಅಷ್ಟೊಂದು ಬ್ಯಾಟರ್ಸ್ ಗಳಿಗೆ ಬೇಗ ಬರಲ್ಲ. ಅವಾಗ ಬ್ಯಾಟರ್ಸ್ ಗಳು ತುಂಬಾ ಸ್ಟ್ರಗಲ್ ಪಡ್ತಾರೆ. ಸೆಕೆಂಡ್ ಇನ್ನಿಂಗ್ಸ್ ಆದಾಗ ಅಷ್ಟೊತ್ತೊಳಗೆ ವಿಕೆಟ್ ಡ್ರೈ ಆಗಿರೋ ಕಾರಣ ಒಂದು ಸ್ವಲ್ಪ ಬಾಲ್ ಸ್ಕಿಡ್ ಆಗಿ ಬೇಗ ಬರುವಂತ ಎಲ್ಲ ಸಾಧ್ಯತೆಗಳು ಇರುತ್ತೆ. ಅದಕ್ಕೋಸ್ಕರ ಸೆಕೆಂಡ್ ಇನ್ನಿಂಗ್ಸ್ ಈ ಅಹಮದಾಬಾದ್ ಪಿಚ್ ಅಲ್ಲಿ ಬ್ಯಾಟಿಂಗ್ ಆಡಿದ್ರೆ ಬೆಟರ್ ಆಗಿರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಪೇಸರ್ಸ್ ಗಳಿಗೆ ಬತ್ತು ಅಂದ್ರೆ ಪೇಸರ್ಸ್ ಗಳು ಇಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿ ಬಾಲ್ ಮಾಡ್ಬೋದು. ಆದ್ರೆ ಅವ್ರ ಮೇಲೆ ಡಿಪೆಂಡ್, ಯಾವ ರೀತಿ ಬಾಲಿಂಗ್ ನ ಮಾಡ್ತಾ ಅವ್ರ ಮೇಲೆ ಡಿಪೆಂಡ್. ಏನಾದ್ರೂ ಇಲ್ಲಿ ಒಂದ್ ಸ್ವಲ್ಪ ಎನಿಯನ್ ಬೌನ್ಸ್ ಇರೋ ಕಾರಣ
ಬೌಲರ್ಸ್ ಗಳಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಹಾಗೆ ಬ್ಯಾಟ್ಸ್ಮನ್ ಗಳು ಸಹ ಇದಕ್ಕೆ ಸ್ಟ್ರಗಲ್ ಪಡ್ತಾರೆ. ಆದ್ರೆ ಸ್ಪಿನ್ನರ್ಸ್ ಗಳನ್ನು ನೋಡ್ತಾ ಬಂದ್ರೆ ಈ ಪಿಚ್ ಅಲ್ಲಿ ಯಾವುದೇ ರೀತಿ ಸ್ಪಿನ್ ಅಷ್ಟೊಂದು ವರ್ಕ್ ಆಗಲ್ಲ. ಒಂದೊಂದು ಟೈಮ್ ಅಲ್ಲಿ ನಾವು ಸ್ಪಿನ್ ಟ್ರ್ಯಾಕ್ ಅಲ್ಲ ಅಂತಂದ್ರೆ ಅಲ್ಲಿ ಸ್ಪಿನ್ ಆ ತರ ಟರ್ನ್ ಹೊಡಿಯುತ್ತೆ, ಎಲಿವೇಶನ್ ಕೊಟ್ರೆ ಆ ತರ ಕಟ್ ಆಗೋ ಕಾರಣ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಪಿನ್ ಅಷ್ಟೊಂದು ಎಫೆಕ್ಟಿವ್ ಆಗಲ್ಲ ಅಂತ ಹೇಳ್ತೀವಿ. ಆದ್ರೆ ಒಂದೊಂದು ಟೈಮ್ ಅಲ್ಲಿ ಸ್ಪಿನ್ ಫುಲ್ ಎಫೆಕ್ಟಿವ್ ಆಗೋಗುತ್ತೆ ಈ ಬ್ಯಾಟಿಂಗ್ ಫೇವರಬಲ್ ಪಿಚ್ ಅಲ್ಲಿ. ಆದ್ರಿಂದ ಇದು ಸ್ಪಿನ್ನರ್ಸ್ ಗಳ ಪಿಚ್ ಅಲ್ಲ, ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಪಿನ್ನರ್ಸ್ ಗಳು ಸಹ ಎಫೆಕ್ಟಿವ್ ಆಗಿ ಬಾಲ್ ಮಾಡೇ ಮಾಡ್ತಾರೆ ಈ ಪಿಚ್ ಅಲ್ಲಿ. ಇದಂತೂ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ನಮ್ಗೆ ಇಲ್ಲಿ ಬ್ಯಾಟಿಂಗ್ ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರೆ ಬೆಟರ್ ಆಗಿರುತ್ತೆ. ಹಾಗೆ ಪ್ಲೇಯಿಂಗ್ 11 ನ ನೋಡ್ತಾ ಬಂದ್ರೆ DC ಅವರ ಪ್ಲೇಯಿಂಗ್ 11 ಟಾಪ್ ಕ್ವಾಲಿಟಿ ಪ್ಲೇಯಿಂಗ್ 11 ಇರೋದು ಈ ಸೀಸನ್ ಅಲ್ಲಿ. ನಮ್ಗೆ ಲಾಸ್ಟ್ ಸೀಸನ್ ಏನು ಬೇಡವೇ ಬೇಡ, ಆದ್ರೆ ಈ ಸೀಸನ್ ಅಲ್ಲಿ ಅಕ್ಷರ್ ಪಟೇಲ್ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ ಹಾಗೆ ಯಾವ ರೀತಿ ಇರೋದು ಗುರು ಮಿಡಲ್ ಆರ್ಡರು, ಅಪ್ಪ ಎಕ್ಸ್ಪೆಕ್ಟೆಡ್ ಮಾಡಕ್ಕಲ್ಲ ಆ ತರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬ್ಯಾಟಿಂಗ್ ಆರ್ಡರ್ ಕ್ರಿಯೇಟ್ ಆಗಿರೋದು. ಫ್ಯಾಫರ್ಗೆ ಇಂಜುರಿ ಆಗಿದ್ದು, ಅದಾದ ನಂತರ ಬ್ಯಾಟಿಂಗ್ ಆರ್ಡರ್ ಇನ್ನೊಂದ್ ಸ್ವಲ್ಪ ಬಿಲ್ಡ್ ಆಯ್ತಲ್ಲ, ಅದಾದ ನಂತರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರೋದು DC ಅದ್ದೂರಾಗೆ ಇದೆ. DC ಅವರು ಸಹ ಲಾಸ್ಟ್ ಮ್ಯಾಚ್ ಅಲ್ಲಿ ಡ್ರಾ ಆಗಿ ಆ ಮ್ಯಾಚ್ ನ ವಿನ್ ಆಗಿದ್ದು. ಅನ್ಫಾರ್ಚುನೇಟ್ ಆಗಿ ಆ ಮ್ಯಾಚ್ ನ ಸೋಲ್ತಾರೇನೋ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು, ಆದ್ರೆ ಅನ್ಫಾರ್ಚುನೇಟ್ ಆಗಿ ಸೂಪರ್ ಓವರ್ ಅಲ್ಲಿ ಮ್ಯಾಚ್ ನ ಗೆದ್ದಿದ್ದು DC ಅವರು. ಆದ್ರೆ ಬ್ಯಾಟಿಂಗ್ ಆರ್ಡರ್ ನೋಡ್ತಾ ಬಂದ್ರೆ ಓಪನರ್ ಮ್ಯಾಕ್ಗರ್ಕೋ ಇನ್ನ ಅವರ ಬ್ಯಾಟಿಂಗ್ ಇಂದ ಹೇಳ್ಕೊಳ್ಳೋ ಮಟ್ಟಿಗೆ ರನ್ ಬರ್ತಾ ಇಲ್ಲ. ಅಭಿಷೇಕ್ ಪುರಲಿಂದ ರನ್ ಬರ್ತಾ ಇದೆ, ಆದ್ರೆ ಮ್ಯಾಕ್ಗರ್ಕ್ ಇಂದ ಅಷ್ಟೊಂದು ರನ್ಸ್ ಬರ್ತಾ ಇಲ್ಲ. ಈ ಆರ್ಡರ್ಗೆ ಏನಾದ್ರು ಬೇರೆಯವ್ರನ್ನ ತಂದ್ರು ತರಬಹುದು, ನೋಡೋಣ. ಹಾಗೆ ಒನ್ ಡೌನ್ ಅಲ್ಲಿ ಬರೋದು ಕರುಣಯ್ಯರು, ಏನಿಗೆ ಗೊತ್ತಿಲ್ಲ ಇಷ್ಟೊಂದು ಆತರ ಪಡ್ತಾ ಇದ್ರೆ. ಮೊದಲನೇ ಮ್ಯಾಚ್ ಆ ತರ ಪರ್ಫಾರ್ಮೆನ್ಸ್ ನ ಕೊಟ್ಟು ನೆಕ್ಸ್ಟ್ 2 ಮ್ಯಾಚ್ ನ ಬೇಗನೆ ಔಟ್ ಆಗೋದ್ರು. ಆದ್ರೆ ಇವ್ರೇನು ಅಂದ್ರೆ ಕುಟ್ಟಿಟ್ನೆ ಬಾಲೆ ನೋಡಲ್ಲ, ಬೇಗ ರನ್ ನೋಡಕ್ ಸಿದ್ಧ ಮಾಡ್ತಾರೆ. ಇವ್ರಿಗೆ ಅದೇ ಮೇನಸ್ ಪಾಯಿಂಟ್ ಕಾಣ್ತಾ ಇರೋದು. ಒಂದ್ ಸ್ವಲ್ಪ ಕಾನ್ವರ್ಜೇಷನ್ ಮಾಡ್ಕೊಂಡು ಒಂದು ರನ್ ಓಡಿದ್ರೆ ಆರಾಮಾಗಿ ಇವರು ನಿಂತಿ ಆಡಿದ್ರೆ ಪಕ್ಕ ಮಿಡಲ್ ಆರ್ಡರ್ ಅಲ್ಲಿ ಇನ್ನ ಹೈ ಸ್ಕೋರಿಂಗ್ ಮಾಡಬಹುದು. ಅದಾದ ನಂತರ KL ಬಗ್ಗೆ ಹೇಳೋಂತ ಮಾತಿಲ್ಲ, ಆ ತರ ಬ್ಯಾಟರ್ ಈ ಸೀಸನ್ ಅಲ್ಲಿ LSG ಗಂತೂ ಉರಿಸ್ತಾ ಇದಾರೆ ಅದಂತೂ ಹೇಳ್ಬೋದು. ಆ ತರ ಬ್ಯಾಟಿಂಗ್ ನ ಆಡ್ತಾ ಇರೋದು KL ರಾಹುಲ್. ಅದಾದ ನಂತರ ಅಕ್ಷರ್ ಪಟೇಲ್. ಬ್ಯಾಟಿಂಗ್ ಆರ್ಡರ್ ಅಂತೂ ಬೆಟರ್ ಆಗಿದೆ. ಹಾಗೆ ಬಾಲಿಂಗ್ ಆರ್ಡರ್ ನೋಡ್ತಾ ಬಂದ್ರೆ ಮಿಚೆಲ್ ಸ್ಟಾರ್ಕ್. ಬಾಲಿಂಗ್ ಕಂಡೀಷನ್ ಯಾವ ತರ ಇರೋದು ಗುರು, ಒಂದು ಬಾಲಿಂಗ್ ಕೋರ್ ಅಂತ ಬಿಲ್ಡ್ ಆಗಿರೋದಂದ್ರೆ DC ಈ ಸೀಸನ್ ಬೆಟರ್ ಆಗಿದೆ. ಹಾಗೆ GT ಅವರ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ GT ಅಂತೂ ಕೇಳಂಗೆ ಇಲ್ಲ ಗುರು. ಬ್ಯಾಟಿಂಗ್ ಆರ್ಡರ್ ಅಲ್ಟಿ ಆಗೈತೆ. ಓಪನರ್ ಬೆಟರ್ ಆಗಿ ಶುಮನ್ ಗಿಲ್, ಅದಾದಂತ ಶಾಯಿ ಸುದರ್ಶನ್, ಯಾವ ರೀತಿ ಬ್ಯಾಟಿಂಗ್ ಆಡ್ತಾ ಇರೋದು ಇವ್ರಿಬ್ರು. ಅಪ್ಪ ಈ ಸೀಸನ್ ಅಂತೂ ಅಲ್ಟಿ ಬ್ಯಾಟಿಂಗ್ ಆಡಿರೋದು. ಅದಾದ ನಂತರ ಬರೋದು ಜೋಶ್ ಬಟ್ಲರ್, ಅದಾದ್ಮೇಲೆ ಶಾರುಖ್ ಖಾನ್, ಸಫರ್ಡ್, ರಾಹುಲ್ ತಿವಾಟಿಯಾ, ವಾಷಿಂಗ್ಟನ್ ಸುಂದರ್. ಬ್ಯಾಟಿಂಗ್ ಆರ್ಡರ್ ಅಂತೂ ಅಲ್ಟಾಗಿದೆ. ಹಾಗೆ ಬಾಲಿಂಗ್ ಆರ್ಡರ್ ನ ನೋಡ್ತಾ ಬಂದ್ರೆ ಈ ಸೀಸನ್ ಅಲ್ಲಿ ಏನೋ ಗೊತ್ತಿಲ್ಲ, ರಶೀದ್ ಖಾನ್ ಅವರು ಅಷ್ಟೊಂದು ಎಫೆಕ್ಟಿವ್ ಆಗಿ ಬಾಲ್ ಮಾಡಕ್ ಆಗ್ತಲ್ಲ, ಅವ್ರಿಗೆ ಎಲಿವೇಶನ್ ಸಿಗ್ತಾ ಇಲ್ಲ. ಆದ್ರೆ ಲಾಸ್ಟ್ ಸೀಸನ್ ಇಂದ ಏನು SRH ಅವರು ಒಡೆಯಕ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಇನ್ನು ಅಷ್ಟೊಂದು ಅವರು ಎಫೆಕ್ಟಿವ್ ಆಗಿ ಬಾಲ್ ಮಾಡ್ತಲ್ಲ. ಅದಾದ ನಂತರ ಮೊಹಮ್ಮದ್ ಸಿರಾಜ್, ಇವ್ರ ಬಾಲಿಂಗ್ ಅಂತೂ ಅಲ್ಟಿ ಗುರು. ನಮ್ಮ RCB ನ ಬಿಟ್ಟು ಹೋಗಿದ್ದು, ಇವಾಗ ಅವರು GT ಅಂತೂ ಅದ್ದೂರಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರೆ. ಬಾಲಿಂಗ್ ಆರ್ಡರ್ ಒಂದು ಪಕ್ಷ ಅದ್ದೂರಾಗೈತೆ. ಹಾಗೆ ಮೇನ್ ಬಾಲರ್ ಅಂದ್ರೆ GTಗೆ ಶಾಯಿ ಕಿಶೋರ್, ಇವರೇ ಗುರು. ಇಂಪ್ಯಾಕ್ಟ್ ಮಾಡೋದು ಅಂದ್ರೆ GTಗೆ ಇವರೇ. ಯಾವುದೇ ಸಿಚುವೇಶನ್ ಅಲ್ಲಿ ವಿಕೆಟ್ ಬೀಳ್ದಿರೋ ಟೈಮ್ ಅಲ್ಲಿ ಶಾಯಿ ಕಿಶೋರ್ ಅವ್ರನ್ನ ತಂದು ವಿಕೆಟ್ ನ ಬೀಳಿಸ್ತಾರಲ್ಲ, ಅದ್ದೂರಿ ಕ್ಯಾಪ್ಟನ್ಶಿಪ್ ಹಾಗೆ ಅದ್ದೂರಿ ಬಾಲಿಂಗ್. ಅವರು 2 ಟೀಮ್ಗಳು ನೋಡ್ತಾ ಬಂದ್ರೆ ಅಲ್ಟಿ ಆಗಿರೋದು. ಹಾಗೆ 2 ಟೀಮ್ಗಳ ಕಂಪ್ಯಾರಿಸನ್ ನ ಮಾಡಿದ್ರೆ ನನಗೆ 2 ಟೀಮ್ಗಳು ಸಿಮಿಲರ್ ಆಗಿ ಕಾಣಿಸ್ತಾ ಇರೋದು. ಯಾವುದೇ ರೀತಿ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳಕ್ಕೆ ಆಗಲ್ಲ. ಆ ತರ ಬಾಲಿಂಗ್ ಆರ್ಡರ್, ಆ ತರ ಬ್ಯಾಟಿಂಗ್ ಆರ್ಡರ್ 2 ಸಹ ಟಾಪ್ ಕ್ವಾಲಿಟಿ ಆಗಿರೋದು. ಹಾಗೇನೆ 2ನೇ ಮ್ಯಾಚ್ಗೆ ಬಂದ್ರೆ RR ವರ್ಸಸ್ LSG. RR ಅವರು ಲಾಸ್ಟ್ ಮ್ಯಾಚು ಗೆಲ್ಲೋ ಅಂತ ಮ್ಯಾಚು ಡ್ರಾ ಮಾಡ್ಕೊಂಡು ಸೋತ್ರು ಅನ್ಫಾರ್ಚುನೇಟ್ ಆಗಿ DC ಮೇಲೆ. ಆದ್ರೆ ಇವತ್ತು ನಡೀತಾ ಇರೋದು RR ಅವರ ಹೋಮ್ ಕಂಡೀಷನ್ ಜೈಪುರ್ ಅಲ್ಲಿ. ಇದು ಸಹ ಬ್ಯಾಟಿಂಗ್ ಫೇವರಬಲ್ ಪಿಚ್, ಅದಕ್ಕೋಸ್ಕರ ಹೇಳ್ತಾ ಇರೋದು ಇವತ್ತಿನ ಸ್ಯಾಟರ್ಡೆ ಮ್ಯಾಚ್ ಅಂತೂ ಅಲ್ಟಾಗಿ ಇರುತ್ತೆ. ಹೈ ಸ್ಕೋರಿಂಗ್ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಇರುತ್ತೆ. ಇಲ್ಲಿವರೆಗೂ ಈ ಜೈಪುರ್ ಪಿಚ್ ಅಲ್ಲಿ 58 IPL ಮ್ಯಾಚಸ್ ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 20 ಮ್ಯಾಚಸ್ ಗಳ ವಿನ್ ಆಗಿದ್ರೆ, ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 38 ಮ್ಯಾಚಸ್ ಗಳ ವಿನ್ ಆಗಿರೋದು. ಯಾವ ರೀತಿ ಗುರು ಇರೋದು, ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದ್ರೆ ಬೆಟರ್ ಆಗಿರುತ್ತೆ. ಈ ಸ್ಟ್ಯಾಟ್ಸ್ ನ ನೋಡ್ತಾ ಬಂದ್ರೆ ನಮ್ಗೆ ಬೆಟರ್ ಆಗಿ ಅನ್ಸೋದು ಈ ಪಿಚ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್. ನಾವು ಫಸ್ಟ್ ಮ್ಯಾಚ್ ಸಹ ನೋಡಿದೀವಿ, RCB ಮೊದಲನೇ ಮ್ಯಾಚ್ ನಡೆದಿದ್ದು RCB ವರ್ಸಸ್ RR.
ಅದರಲ್ಲಿ RC ಅವರು ಟಾಸ್ ವಿನ್ ಆಗಿ ಚೇಸಿಂಗ್ ನ ನೋಡ್ತೀವಿ ಅಂತ ಗೊತ್ತಾಯ್ತು. ಅದಾದ ನಂತರ ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಒಂದು ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ. ಈ ವಿಕೆಟ್ ಅಲ್ಲೂ ಸಹ ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಸ್ಟ್ರಗಲ್ ಪಡ್ತಾರೆ. ಹಾಗೆ ಯಾರು ಇಲ್ಲಿ ಟಾಸ್ ನ ವಿನ್ ಆಗಿದಾರೋ 31 ಮ್ಯಾಚಸ್ ಗಳನ್ನ ವಿನ್ ಆಗಿದ್ದಾರೆ. ಹಾಗೆ ಯಾರು ಟಾಸ್ ನ ಸೋತಿದಾರೋ 27 ಮ್ಯಾಚಸ್ ಗಳನ್ನ ಗೆದ್ದಿರೋದು. ಎರಡು ಸಹ ಸಿಮಿಲರ್ ಆಗಿ ಇದೆ. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಈ ಮ್ಯಾಚ್ ಗೆ ಎಕ್ಸ್ಪೆಷಲಿ ಟಾಸ್ ಅಂತೂ ವೆರಿ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ LSG ವರ್ಸಸ್ RR ಎರಡು ಫೇಸ್ ಟು ಫೇಸ್ ಮ್ಯಾಚಸ್ ಗಳು ಆಡಿರೋದು 5 ಮ್ಯಾಚಸ್ ಗಳು. ಅದರಲ್ಲಿ LSG ಅವರು ಒಂದೇ ಮ್ಯಾಚಸ್ ಗಳು ವಿನ್ ಆಗಿದ್ರೆ RR ಅವರು 4 ಮ್ಯಾಚ್ ಗಳು ವಿನ್ ಆಗಿರೋದು. ಈ ಸ್ಟ್ಯಾಟ್ಸ್ ನಂತೂ RR ಅವರು ಅಂತೂ ಅಲ್ಟಿಗೆ ನೋಡ್ಕೊಂಡ್ ಬಂದಿದ್ದಾರೆ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ RR ಅವರು LSG ಮೇಲೆ ಇಂಪ್ಯಾಕ್ಟ್ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ಜೈಪುರ್ನ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್. ಹಾಗೆ ಬ್ಯಾಟರ್ಸ್ ಗಳು ಒಂದು ಸ್ವಲ್ಪ ಇಲ್ಲಿ ಸ್ಟ್ರಗಲ್ ಪಡ್ತಾರೆ. ನಾವು ಲಾಸ್ಟ್ ಮ್ಯಾಚ್ ಸಹ ನೋಡ್ತೋ RCB ಮತ್ತೆ RR ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಯಾವ ರೀತಿ ಸ್ಟ್ರಗಲ್ ನ ಪಟ್ರೋ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಅದೇ ರೀತಿ ಸ್ಟ್ರಗಲ್ ನ ಪಡ್ತಾರೆ. ಆದ್ರೆ ಇಲ್ಲಿ ಒಂದು ಸ್ವಲ್ಪ ಬಾಲರ್ಸ್ ಗಳಿಗೆ ಎಲ್ಪ್ ಇರೋಂತ ಕಂಡೀಷನ್, ಸ್ಪೀಡ್ ಬಾಲರ್ಸ್ ಗಳು ಎಕ್ಸ್ಪೆಷಲಿ ಒಂದು ಸ್ವಲ್ಪ ಬಾಲ್ ಇಲ್ಲಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬೌನ್ಸ್ ಜನರೇಟ್ ಆಗುತ್ತೆ. ಒಂದೊಂದ್ಸಲ ಎಕ್ಸ್ಟ್ರಾ ಬೌನ್ಸ್ ಜನರೇಟ್ ಆಗಲ್ಲ. ಆದ್ರಿಂದ ಬ್ಯಾಟರ್ಸ್ ಗಳಿಗೆ ಒಂದ್ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಹಾಗೆ ಬಾಲರ್ಸ್ ಗಳಿಗೆ ಇಲ್ಲಿ ಅಡ್ವಾಂಟೇಜ್ ಆಗುತ್ತೆ. ಹಾಗೆ ಸ್ಪಿನ್ನರ್ಸ್ ಗಳು ನೋಡ್ತಾ ಬಂದ್ರೆ ಸ್ಪಿನ್ನರ್ಸ್ ಗಳು ಇಲ್ಲಿ ಒಂದು ತಕ್ಕ ಮಟ್ಟಿಗೆ ಎಲಿವೇಶನ್ ನ ಕೊಟ್ರೆ ಟರ್ನ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗೆ ವಿಕೆಟ್ ನು ತೆಗಿಬಹುದು ಇವತ್ತಿನ ಮ್ಯಾಚ್ ಅಲ್ಲಿ ಈ ಜೈಪುರ್ನ ಕಂಡೀಷನ್ ಅಲ್ಲಿ. ಹಾಗೆ ಈ ಮ್ಯಾಚ್ ಅಲ್ಲಿ ನೋಡ್ತಾ ಬಂದ್ರೆ ಕ್ರೂಷಲ್ ಆಗಿ ಟಾಸ್ ಇಂಪ್ಯಾಕ್ಟ್ ಮಾಡೋದ್ರಲ್ಲಂತೂ ಪಕ್ಕ. ಹಾಗೆ ಪ್ಲೇಯಿಂಗ್ 11 ನ ನೋಡ್ತಾ ಬಂದ್ರೆ RR ಅವರ ಪ್ಲೇಯಿಂಗ್ 11 ಅಂತೂ ಬೆಂಕಿ ಗುರು. ಜೈಸ್ವಾಲ್ ಅವರು ಕಂಟಿನ್ಯೂಟಿ ಆಗಿ 3 ಮ್ಯಾಚ್ ಗಳಿಂದ 50 ಹೊಡ್ಕೊ ಬರ್ತಾ ಇರೋದು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಅವರ ಮೇಲೆ ತುಂಬಾ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗಿರೋದು RR ನ ಬ್ಯಾಟಿಂಗ್. ಸಂಜು ಸ್ಯಾಮ್ಸನ್ ಅವರು ಅನ್ಫಾರ್ಚುನೇಟ್ ಆಗಿ ಲಾಸ್ಟ್ ಮ್ಯಾಚ್ ಅಲ್ಲಿ ರಿಟೈರ್ಡ್ ಆದ್ರು. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಅವರ ಬ್ಯಾಟಿಂಗ್ ಇಂದ ರನ್ ಬರಬೇಕಾಗೆ ಲಾಸ್ಟ್ ಮ್ಯಾಚ್ ಇವ್ರ ಬ್ಯಾಟಿಂಗ್ ಇಂದ ರನ್ ಬಂದಿಲ್ಲ. ಓಲ್ಡ್ ಸಂಜು ಸ್ಯಾಮ್ಸನ್ ಏನಾದ್ರು ಬಂದ್ರೆ ಪಕ್ಕ RR ಬ್ಯಾಟಿಂಗ್ ಆಡಲ್ಲಂತೂ ಇನ್ನ ಡಿಫ್ರೆಂಟ್ ಆಗಿ ಕಾಣಿಸ್ತದೆ. ಅದಾದ ನಂತರ ವಂಡರ್ ಬರೋಂತ ರಿಯಾನ್ ಪರಾಗು ಇವರು ಸಹ ಇನ್ನ ಈ ಸೀಸನ್ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ. ಇವರ ಬ್ಯಾಟಿಂಗ್ ಇಂದ ರನ್ ಬಂದ್ರೆ ಬೆಟರ್ ಆಗಿರುತ್ತೆ. ಅದಾದ ನಂತರ ಬರೋದು ನಿತೀಶ್ ರಾಣಾ ಸಹ ಲಾಸ್ಟ್ ಮ್ಯಾಚ್ ಅಲ್ಲಿ 50 ರನ್ ಪ್ಲಸ್ ನ ಹೊಡೆದು ಕ್ರೂಷಲ್ ಆಗಿ ಮ್ಯಾಚ್ ಆತರ ಹೋಗಕ್ಕೆ ಮೇನ್ ಕಾರಣ ಅಂದ್ರೆ ನಿತೀಶ್ ರಾಣಾ. ಹಾಗೆ ಇವತ್ತಿನ ಮ್ಯಾಚ್ ಇವ್ರ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ RR. ಅದಾದ ನಂತರ ಇಟ್ಮೇರು ವನಿದು ಅಶರಂಗನ ಆಡಿಸ್ತಾರೋ ಇಲ್ವೋ ಅನ್ನೋದು ನನಗೆ ಕನ್ಫ್ಯೂಷನ್. ಒಟ್ನಲ್ಲಿ ಬ್ಯಾಟಿಂಗ್ ಆಡೋಣಂತೂ ಅಲ್ಟಿಯಾಗಿದೆ. ಹಾಗೆ ಬಾಲಿಂಗ್ ಆಡೋಣ ನೋಡ್ತಾ ಬಂದ್ರೆ ಜೋಸೆಫ್ ಆರ್ಚರ್, ತೀಕ್ಷ್ಣ, ಸಂದೀಪ್ ಶರ್ಮಾ, ತುಷಾರ್ ದೇಶಪಾಂಡೆ ಬಾಲಿಂಗ್ ಅಟ್ಯಾಕ್ ಅಂತೂ ಅಲ್ಟಾಗಿದೆ. ಒಂದು ಸ್ವಲ್ಪ ಎಕಾನಮಿಯಲ್ಲಿ ಬಾಲಿಂಗ್ ಮಾಡಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಇದೆ ಬಾಲರ್ಸ್ ಗಳು. ಹಾಗೆ LSG ಅವರ ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ LSG ಪ್ಲೇಯಿಂಗ್ 11 ಬಗ್ಗೆ ಮಾತಾಡಂಗೆ ಇಲ್ಲ ಗುರು. ಆ ತರ ಪ್ಲೇಯಿಂಗ್ 11 ಇರೋದು. ಓಪನರ್ ಬ್ಯಾಟ್ಸ್ಮನ್ ಗಳು ಆಡಮ್ ಆಕ್ರಮ್ ಮತ್ತೆ ಮಿಚೆಲ್ ಮಾರ್ಷ್ ಇವರಿಬ್ರು ಬ್ಯಾಟಿಂಗ್ ಇಂದ ಏನಾದ್ರೂ ಪವರ್ ಪ್ಲೇ ಏನಾದ್ರು ರನ್ ಬತ್ತು ಅಂದ್ರೆ ಪಕ್ಕ LSG ನ ತಡೆದು ನಿಲ್ಸಕ್ಕಾಗಲ್ಲ. ಆ ತರ ರನ್ ಟಾರ್ಗೆಟ್ ಕೊಡುವಂತ ಬ್ಯಾಟಿಂಗ್ ಆರ್ಡರ್ ಇರೋದು LSG ಲಿ. ಇವರಿಬ್ರು ಔಟ್ ಆದ್ರೆ ಇನ್ನು ನೆಕ್ಸ್ಟ್ ಮಿಡಲ್ ಆರ್ಡರ್ ಅಲ್ಲಿ ಬರೋದು ರಿಷಬ್ ಪಂತ್. ಲಾಸ್ಟ್ ಮ್ಯಾಚ್ ತಕ್ಕ ಮಟ್ಟಿಗೆ ಒಂದ್ ಸ್ವಲ್ಪ ರಿಷಬ್ ಪಂತ್ ಅವರು ಬ್ಯಾಟಿಂಗ್ ಆರ್ಡರ್ ಅಲ್ಲಿ ರನ್ ಕೊಟ್ಟಿದ್ದಾರೆ. ಅದಾದ ನಂತರ ಬರೋದು ಪುರಾನ್ ಮೇಲೆ ಡಿಪೆಂಡಿಂಗ್ ಆಗಿರೋದು LSG ಅಂದ್ರೆ ಫುಲ್ಲು ಗುರು. ಇವ್ರು ಆಡಿರೋಂತ LSG ಎಲ್ಲ ಮ್ಯಾಚ್ ಅಲ್ಲೂ ಸಹ 50+ ರನ್ ಹೊಡೆದಿರೋದು. ಒಂದ್ ಮ್ಯಾಚ್ 2 ಮ್ಯಾಚ್ ಬೇಗ ಔಟ್ ಆಗಿರೋದು ಬಿಟ್ರೆ ಇನ್ನೆಲ್ಲ ಮ್ಯಾಚ್ 70, 75, 80 ಆ ತರ ರನ್ ಹೊಡೆದಿರೋದು. ಇವರು ಕಂಟೆಸ್ಟೆನ್ಸಿ ಬ್ಯಾಟಿಂಗ್ ಆರ್ಡರ್ ಅಂತೂ ಅದ್ದುರಾಗಿದೆ ಪುರಾನ್ ಅವರು. ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಬ್ಯಾಟಿಂಗ್ ಫೇವರ್ ಪಿಚ್ ಆಗಿರೋ ಕಾರಣ ಇವರು ವೆರಿ ಇಂಪ್ಯಾಕ್ಟ್ ಮಾಡೇ ಮಾಡ್ತಾರೆ RR ಬಾಲಿಂಗ್ ಆರ್ಡರ್ ಮೇಲೆ. ನೋಡೋಣ, ನಾನಂತೂ ವೆರಿ ಎಕ್ಸೈಟ್ ಆಗಿದ್ದೀನಿ ಪುರಾನ್ ಅವರ ಬ್ಯಾಟಿಂಗ್. ಏನ್ ಗುರು ಒಡೆ ಏಟ್ಗಳು ಪುರಾನ್ ಅವರು. ನಾನ್ ನೋಡ್ತಾ ಇದ್ರೆ ಪುರಾನ್ ಅವ್ರ ಬ್ಯಾಟಿಂಗ್ ನೋಡ್ತಾ ಇರ್ಬೇಕು ಅನ್ಸುತ್ತೆ. ಆ ತರ ಬ್ಯಾಟಿಂಗ್ ಆಡೋದು ಪುರಾನ್. ಅದಾದ ನಂತರ ಬರೋದು AS ಬದೋನಿ ಅವರು ಆಡೋದು ಇಂಪ್ಯಾಕ್ಟ್ ಪ್ಲೇಯರ್, ಆದ್ರಿಂದ ಅಷ್ಟೊಂದೇನು ಇದಾಗಲ್ಲ. ಆ ನಂತರ ಬರೋದು ಡೇವಿಡ್ ಮಿಲ್ಲರ್. ಬ್ಯಾಟಿಂಗ್ ಆಡೋದಂತೂ ಅಲ್ಟಾಗಿದೆ ಗುರು ಡೇವಿಡ್ ಮಿಲ್ಲರ್. ಅಪ್ಪ ಮಿಡಲ್ ಆರ್ಡರ್ ಲಾಸ್ಟ್ ಇನ್ನು ಕ್ಲೈಮ್ಯಾಕ್ಸ್ ಡೆತ್ ಓವರ್ ಬತ್ತು ಅಂದ್ರೆ ಆರಾಮಾಗಿ ರನ್ ಹೊಡೆಯುವಂತ ಕೇಪಬಿಲಿಟಿ ಇರೋದು ಡೇವಿಡ್ ಮಿಲ್ಲರ್ ಅವ್ರಿಗೆ. ಆದ್ರಿಂದ LSG ಬ್ಯಾಟಿಂಗ್ ಆರ್ಡರ್ ಅಂತೂ ಅಲ್ಟಾಗಿದೆ. ಹಾಗೆ ಬಾಲಿಂಗ್ ಆರ್ಡರ್ ನೋಡ್ತಾ ಬಂದ್ರೆ ರವಿ ಬಿಷ್ಣೋಯಿ, ಆವಿಷ್ ಖಾನ್, ಆಕಾಶ್ ದೀಪ್, ಶಾರ್ದುಲ್ ಠಾಕೂರ್ ಬಾಲಿಂಗ್ ಆರ್ಡರ್ ಸಹ ಆ ತರ ಟಾಪ್ ಕ್ವಾಲಿಟಿ ಬಾಲಿಂಗ್ ಆರ್ಡರ್ ಇರೋದು. ಆದ್ರೆ ನನಗೆ RR ಮತ್ತೆ LSG ಬಾಲಿಂಗ್ ಆರ್ಡರ್ ನೋಡಿದ್ರೆ ನಂಗೆ ಬೆಟರ್ ಆಗಿ ಬಾಲಿಂಗ್ ಆರ್ಡರ್ ಕಾಣಿಸೋದು RR ಅಲ್ಲಿ. ಹಾಗೆ
ಬ್ಯಾಟಿಂಗ್ ಆರ್ಡರ್ ಅಲ್ಲಿ ಒಂದು ತಕ್ಕ ಮಟ್ಟಿಗೆ ಇನ್ನ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂದ್ರೆ ಎಲ್ ಎಸ್ ಜಿ ಬ್ಯಾಟಿಂಗ್ ಆರ್ಡರ್ ಅಂತೂ ಅದ್ದೂರಾಗಿದೆ. ಆರರಿಗಿಂತ ಒಂದು ತಕ್ಕ ಮಟ್ಟಿಗೆ ಪರ್ಫಾರ್ಮೆನ್ಸ್ ಕೊಡುವಂತ ಪ್ಲೇಯರ್ಗಳಿರೋದು ಎಲ್ ಎಸ್ ಜಿಲಿ. ಹಾಗೆ ಈ ಎರಡು ಟೀಮ್ಗಳ ಕಂಪ್ಯಾರಿಸನ್ ಮಾಡಿದ್ರೆ ನನಗೆ ಎಲ್ ಎಸ್ ಜಿನೇ ಒಂದು ಪ್ರಕಾರ ಬೆಟರ್ ಆಗಿ ಇದೆ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಫೇವರಬಲ್ ಸಹ ಇವ್ರ ಮೇಲೇನೆ ಇದೆ ಅಂತ ನನ್ನ ಅನಿಸಿಕೆ. ಹಾಗೆ ಇವತ್ತಿನ ಪ್ರೆಡಿಕ್ಷನ್ ಗೆ ಬಂದ್ರೆ, ಮೊದಲನೇ ಮ್ಯಾಚ್ ಪ್ರೆಡಿಕ್ಷನ್ ಗೆ ಬಂದ್ರೆ GT won the toss, choose the ball first ಇದೇ ಆಗೋದು ನನ್ನ ಪ್ರಕಾರ. ಇವತ್ತಿನ ಮ್ಯಾಚ್ ಅಲ್ಲಿ ಇದೇ ಆಗೋದು. ಹಾಗೆ GT ಅವರು ಇವತ್ತಿನ ಮ್ಯಾಚ್ ಅವರ ಹೋಮ್ ಕಂಡೀಷನ್ ಅಲ್ಲಿ ಮ್ಯಾಚ್ ನ ವಿನ್ ಆಗ್ತಾರೆ. ಹಾಗೆ ಎರಡನೇ ಪ್ರೆಡಿಕ್ಷನ್, ಎರಡನೇ ಮ್ಯಾಚ್ RR ವರ್ಸಸ್ LSG. RR won the toss, choose the ball first ಇವತ್ತಿನ ಮ್ಯಾಚ್ RR ಅವರು ವಿನ್ ಆಗ್ತಾರೆ. ಮೊದಲನೇ ಮ್ಯಾಚ್ GT ಅವರು ವಿನ್ ಆದ್ರೆ ಎರಡನೇ ಮ್ಯಾಚ್ RR ವಿನ್ ಆಗ್ತಾರೆ. ಇದು ನನ್ನ ಪ್ರೆಡಿಕ್ಷನ್. ಇದು ಸಕ್ಸಸ್ ಆಗುತ್ತಲ್ಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಕ್ಸಸ್ ಆದ್ರೆ ನಾನಂತೂ ತುಂಬಾ ಖುಷಿ ಪಡ್ತೀನಿ. ಹಾಗೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.